ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 28ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತು ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಏರಿಸಲ್ಪಟ್ಟು ಈಗಾಗಲೇ ಹಲವು ಗಂಟೆಗಳು ಗತಿಸಿ ಮಧ್ಯಾಹ್ನದ ಹೊತ್ತಾಗಿತ್ತು. ಹಾಗಿರುವಾಗ ಶಿಲುಬೆ ಮೇಲೆ ನೇತಾಳಲ್ಪಟ್ಟಂಥ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಅಲ್ಲಿರುವಂತಹ ನೆರೆದಂಥ ಜನ ಅಪಹಾಸ್ಯ ಮಾಡುತ್ತಾ ಇದ್ದರು. ಅಷ್ಟೇ ಅಲ್ಲದೆ ಆತನ ಎಡಕ್ಕೆ ಬಲಕ್ಕೆ ಶಿಲುಬೆಗೆ ಹಾಕಲ್ಪಟ್ಟಂತಹ ಇಬ್ಬರು ಕಳ್ಳರು ಕೂಡ ಆತನನ್ನು ಅಪಹಾಸ್ಯ ಮಾಡುತ್ತಾ ಇದ್ದರು. ಕರ್ತನಾದಂಥ ಯೇಸು ಕ್ರಿಸ್ತನು ದೇವಕುಮಾರನಾಗಿದ್ದರೂ ನಮ್ಮ ಪಾಪ ಅಪರಾಧಗಳನ್ನು ತನ್ನ ಮೇಲೆ ಹೊತ್ತುಕೊಂಡವನಾಗಿ ಶಿಲುಬೆಯ ಮರಣವನ್ನು ಅಂದು ಹೊಂದಿದನು. ಆ ಶಿಲುಬೆಯ ಮೇಲೆ ಇರಬೇಕಾದರೆ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರವೇ ಭೂಮಿಯ ಮೇಲೆ 3 ಗಂಟೆಗಳ ಕಾಲ ಕತ್ತಲೆ ಕವಿಯಿತು. ಭೂಮಿಯ ಮೇಲೆಲ್ಲವೂ ಕತ್ತಲೆ ಆಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಬಾಧೆ, ಆ ನೋವು, ತಂದೆಯಾದ ದೇವರಿಂದ ಅಗಲುವಿಕೆಯ ಬಾಧೆಯನ್ನು ಸಹಿಸಲಾರದೆ ಎಲಿ ಎಲಿ ಲಮ ಸಬಕ್ತಾನೆ, ನನ್ನ ದೇವರೇ ಎಂಬುದಾಗಿ ಮೊರೆಯಿಡುತ್ತಾನೆ. ದೇವರು ನಮ್ಮ ಪಾಪಗಳ ನಿಮಿತ್ತವಾಗಿ ಆತನನ್ನು ಶಿಲುಬೆಯ ಬಾಧೆಯಿಂದ ಹೋಗಿ ಹಾಯಿಸುವಂಥದ್ದು ದೇವರ ಸಂಕಲ್ಪವಾಗಿತ್ತು. ಕಾರಣ ಇಷ್ಟೇ, ಆತನ ಶಿಲುಬೆಯ ಮೇಲೆ ಆ ಬಾಧೆಯನ್ನು ಅನುಭವಿಸುವ ಮೂಲಕವಾಗಿ ಮನುಕುಲಕ್ಕೆ ರಕ್ಷಣೆಯ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕೋಸ್ಕರ ದೇವರು ಸಂಪೂರ್ಣವಾದಂತಹ ಆ ರಕ್ಷಣೆಯ ಮಾರ್ಗವನ್ನು ಸಿದ್ಧಪಡಿಸಿದನು. ಸಂಪೂರ್ಣವಾಯಿತು ಎಂದು ಹೇಳುವಾಗ ಅಲ್ಲಿ ವಾಕ್ಯ ನೋಡುತ್ತೇವೆ, ಈಗ ಎಲ್ಲ ತೀರಿತು ಎಂಬುದಾಗಿ. ಇನ್ನು ಮಾಡಬೇಕಾದದ್ದು ಏನೂ ಇಲ್ಲ. ಆತನ ಮೇಲೆ ನಂಬಿಕೆ ಇಡುವ ಮೂಲಕವಾಗಿ ರಕ್ಷಣೆ ನಿಮ್ಮದಾಗುತ್ತದೆ. ಹಾಗೆ ಮಾಡುವಂತೆ ದೇವರು ಸಹಾಯ ಮಾಡಲೆಂಬುದಾಗಿ ನಮ್ಮ ಪ್ರಾರ್ಥನೆ.